ತೋರಿಸು ಜನರಿಗೆ. ವಡಾಪಾವ್ ತರಿಸಿ ಮತ್ತೆ ಸ್ವಲ್ಪ ನಿಂಗೆ ಒಂದು ಕಡೆ ನಿಲ್ಲಿಕ್ಕಾಗಲಿಲ್ವಾ? ನಾನು 2 ಸರ್ತಿ ಕೆಲ ಗ್ರೌಂಡ್ ಬಂದು ಹೋದೆ. ಚಂದದ ರೂಮ್, ಕಂಫಿ ಬೆಡ್. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಎಲ್ಲ ಗಮ್ಮತ್ತಂಗಿದ್ರಿ ಅಲ್ಲ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಒಂದು ಶಾರ್ಟ್ಸ್ ಹಾಕಿದ್ದೆ. ಎಂತ ಅಂದರೆ, ನಾವು ಪುಣೆಗೆ ಹೋಗ್ತಿದ್ದ. ಈ ಸಲ ಪುಣೆ ಟ್ರಿಪ್ ಮಾಡ್ತಿದ್ದೆ. ಲಾಸ್ಟ್ ಟೈಮ್ ವಯನಾಡ್ ಟ್ರಿಪ್ ಮಾಡಿದ್ದೆ. ಸೊ ಪುಣೆ ಟ್ರಿಪ್ಪಲ್ಲಿ ಎಂತ ಇರುತ್ತೆ ಅಂದರೆ, ಟ್ರೆಕ್ ಇರುತ್ತೆ, ಮತ್ತು ಸ್ವಲ್ಪ ಪುಣೆ ಸುತ್ತೋದಿರುತ್ತೆ, ಸ್ವಲ್ಪ ಘಾಟ್ ಸೆಕ್ಷನ್ನ ಎಕ್ಸ್ಪ್ಲೋರ್ ಮಾಡೋದಿರುತ್ತೆ. ಸೊ ಫುಲ್ಲಿ ಎಕ್ಸೈಟೆಡ್. ಆ್ಯಂಡ್ ಫ್ಲೈಟ್ ಸಹ ಬುಕ್ ಮಾಡಿದ್ದೆ. 2:30ಗೆ ಫ್ಲೈಟ್. ನಾವು 11:30 ಮನೆ ಬಿಟ್ಟಿದ್ದೆ. ಸೊ ಕರೆಕ್ಟ್ ಟೈಮಿಗೆ ರೀಚ್ ಹತ್ತ ಇಲ್ದ. ಆ್ಯಂಡ್ ಪುಣೆಲಿ ಅಂತೆಲ್ಲ ಆದ ಫಸ್ಟ್ ಡೇ ಹೆಂಗಿರುತ್ತೆ ಈ ವಿಡಿಯೋಲಿ ನಿಮಗೆ ಗೊತ್ತಾತ. ಸೊ ಕಾಣ್ತಾ ಇರಿ. ಯಾರೋ ನಮ್ಮನ್ನ ಸ್ಪಾಟ್ ಮಾಡ್ತಾರೆ ಹೋಟೆಲ್ ಅಂದ್ಕೊಂಡೆ. ಆ ಥರ ನಾನು ಆ ಥರ ಹೇಳಿದೆ. ಲಗೇಜ್ ಚೆಕ್ ಇನ್ ಆಯ್ತು, ಸೆಕ್ಯೂರಿಟಿ ಕೂಡ ಆಯ್ತು. ನಾವೀಗ ಗೇಟ್ ಹತ್ರ ಹೋದಿತ್ತು. ಆ್ಯಂಡ್ ಸ್ವಲ್ಪ ಹಸು ಬೇರೆ ಆತಿತ್ತು, ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಸೊ ಎಲ್ಲಾದರೂ ಅಂಗಡಿ ಇತ್ತ ಅಂತ ಒಂದು ಫಾಂಟ್ ತಗೊಳ್ಳ. ನಿಮಿಷ, ನಾನೆಂತದ್ದು ತಡಿಯಲ್ಲ ಬಿಡ, ಎಂತದ್ದು ಹೇಳಲ್ಲ. ಅಲ್ಲ, ಮತ್ತೆ ಮುಖ ಮಾಡಿದ್ರು. ನಾನೆಂತ ಹೇಳಲ್ಲ. ಒಂದು ಚಿಕನ್ ಕಾಟಿ ರೋಲ್ ಮತ್ತೆ ಎಂತ ಆರ್ಡರ್ ಮಾಡಿದ್ದು ಅಂತ ಬೋಂಡನಾ? ಎಂತ ಬೋಂಡ? ಎಂತ ಬೋಂಡ ಆರ್ಡರ್ ಮಾಡಿದ್ದು? ಮಸಾಲ ವಡೆ. ಮಸಾಲ ವಡೆ ಮತ್ತೆ ಫಾಂಟ್ ಬೇಕಂತ ಕೊಂದಪ್ಪ ಕಾಣಿ, ನಮ್ಗೆ ತೊಂದರೆ ಇಲ್ಲ ಅಂತ. ವಡ ಮಸಾಲ ವಡನಾ? 3 ರೂಪಾಯಿ ವಡೆ, ಒಂದಕ್ಕೆ 100 ರೂಪಾಯಿ. ಒಂದಕ್ಕೆ 100 ರೂಪಾಯಾ? 3ಕ್ಕೆ 100 ರೂಪಾಯಿ. ಹಂಗ ಎಂತ ಸರ್? ಮಸಾಲ ವಡೆ. ನಾನು ಕಟ್ಟಿಲ್ಲ. ಫಾಂಟ್ ಚೆನ್ನಾಗಿದೆ ಅಂತ. ಮೈದಾ ಅಲ್ಲದ ತಂದ್ರಳ KFC ಗಂತ ಫೈನ್. ಒಳ್ಳೆ ಸ್ವಲ್ಪ ಖಾರ ಇದೆ. ಅಡ್ಡ ಸ್ಮೆಲ್ ಬಂದಿತ್ತು. ಗೊತ್ತಾ? ಬೇಡ. ಚೆನ್ನಾಗಿದೆ. behind you. In case of low visibility inside the aircraft, exit path light. ನಂಗೆ ಬುಕ್ ಓದೋದಂದರೆ ಇಷ್ಟ. ಬಟ್ ಅಗೇನ್ ಎಲ್ಲರ ಥರನೂ ನನಗೆ ಸ್ವಲ್ಪ ಅಷ್ಟು ಪೇಷನ್ಸ್ ಇಲ್ಲ. ಸೊ ಮೊಬೈಲಲ್ಲೇ ಎಲ್ಲ ಕಾಂಬುದು ಮಾಡೋದೆಲ್ಲ ಇರುತ್ತೆ. ಬಟ್ ಆದರೂ ಸ್ವಲ್ಪ ಬುಕ್ಸ್ ಎಲ್ಲ ಮುಂಚೆ ಜಾಸ್ತಿ ಓದ್ತಿದ್ದೆ. ಇತ್ತೀಚೆಗೆ ತುಂಬ ಕಮ್ಮಿ ಮಾಡಿದೆ. ಆ್ಯಂಡ್ ಒಂದು ಬುಕ್ ತರಿಸಿದ್ದೆ, ಸೀಕ್ರೆಟ್ ಅಂತ. ಅದನ್ನು ಸ್ವಲ್ಪ ಫ್ಲೈಟಲ್ಲಿ ಟೈಮ್ ಇರುತ್ತೆ ಅಂತ ಓದು ಕೂತ್ಕೊಂಡೆ. ಬುಕ್ ಓದ್ತಾ 1-1.5 ಗಂಟೆ ಹಿಂಗೆ ಕಳೀತಂತಲೇ ಗೊತ್ತಿಲ್ಲ. ಅಷ್ಟರೊಳಗೆ ಲ್ಯಾಂಡ್ ಆಫ್ ಟೈಮ್ ಬಂದಾಯ್ತು. ಆ್ಯಂಡ್ ಪುಣೆ ಏರ್ಪೋರ್ಟ್ ಏರ್ ಫೋರ್ಸ್ ಬೇಸ್ ಅಂತದ್ದು ರಿಸ್ಟ್ರಿಕ್ಟೆಡ್ ಏರಿಯಾ. ಸೊ ಜಾಸ್ತಿ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡೋಕ್ಕಿಲ್ಲ. ವಿ ಆರ್ ಇನ್ ಪುಣೆ ಫೈನಲಿ. ಸೊ ನಮ್ಮ ಪುಣೆ ಟ್ರಿಪ್ ಬಿಗಿನ್ಸ್ ನಾವು. तो पैदल जाओगे तो पूरा वो एंजॉय करके आएंगे. जैसे हाँ, मतलब पहले अपन जमाने में देख के ऐसा थोड़ा खुद को भी होता है ना. अच्छा अच्छा करेक्ट है. ನಾವು ಲ್ಯಾಂಡ್ ಈಗ ಕಾರ್ ಮಾಡಿ. लेकिन ऐसा धूप मिल गया कल. ಮೈ ಟ್ರಿಪ್ ಹೋದತ್ತೀಗ 1 hour ಜರ್ನಿ ಇತ್ತು ಅಂದ್ರೆ 4 ಗಂಟೆ ಹೊರಗೆ ಬಂದಿತ್ತು. 3:30 ನಮ್ಗೆ ಲ್ಯಾಂಡ್ ಆಯ್ತು ಆಲ್ರೆಡಿ. ಆಯ್ತು, ನಮ್ದು ಇದು ಓಪನ್ ಇದೆಯಾ? ನಾವೀಗ ಅವ್ರ ಬ್ಯಾಗ್ ತರನೇ ಕೇಳಿದ್ರ. ಲ್ಯಾಪ್ಟಾಪ್ ಬ್ಯಾಗ್ ಸಹ ಇದೆಯಲ್ಲ, ಅದು ಆಯ್ತು, ಗ್ರೀನ್ ಆಯ್ತು ಒತ್ತಿ. ಲ್ಯಾಪ್ಟಾಪ್ ಬ್ಯಾಗ್ ಇದೆಯಲ್ಲ ಹೇಳಿದ್ರಾ? ಈಗ ನಾವು ಬಂತು ವಿವಾಂತಕ್ಕೆ. ಪ್ರಾಪರ್ಟಿ ಎಲ್ಲ ಮತ್ತೆ ತೋರಿಸ್ತೇನೆ ನಿಮ್ಗೆ, ಬಿಕಾಸ್ ಅಂದ್ರೆ ವಿಡಿಯೋ ಹಾಕ್ತೀನಿ ಅಂತ. ಹಾಗೆ ಅಂತ ಹೊಸ ಶೂ. Let's go. Where is the room? 434 ರೂಮ್ ನಂಬರ್. ಇವ್ರು 423 ಹೋಗಿ ಓದ್ತಿದ್ರು. 434 431 4
ನಾನು ಫುಲ್ ತೋರಿಸ್ದೆ ಕಣಿ. ಫಸ್ಟಿಗೆ ಎಂಟರ್ ಆದ್ರಿ. ನಮ್ದು ರೂಮ್ ನಂಬರ್ 434. ಓಕೆ, ಈ ಥರ ಇತ್ತು. ಇಲ್ಲೆಲ್ಲ ಸ್ಟೋರೇಜ್ಗೆ ಬೇಕಾದ್ದೆಲ್ಲ ಇತ್ತು. ಇಲ್ಲಿ ಲಗೇಜ್ ಇಟ್ಟಿತ್ತು ಬಂದ ಕೂಡಲೇ. ವಾಶ್ರೂಮ್ ಸಿಂಪಲ್, ಜಾಸ್ತಿ ಅಂತ ಇಲ್ಲ, ಇಷ್ಟೇ ಕುಮೋಡೋದಿದ್ದು. ದಿಸ್ ಇಸ್ ಯೋರ್ ಕ್ಯೂಟ್ ಗರ್ಲ್ ಸುಸ್ಮಿತಾ ಸಾಲಿಗ್ರಾಮ. ಆಯ್ತಾ? ಇಲ್ಲಂತ. ಓಕೆ, ಇದಂತ ನೋಡೋಕೆ. ಇದೆಂತಕ್ಕೆ ಇದು ಯಾವ ಪೇಂಟಿಂಗ್ ಕೀ? ಯಾವ ಪೇಂಟಿಂಗ್ ಇದು ಗೊತ್ತಿಲ್ಲ. ಆಮೇಲೆ ರೂಮ್ ಕ್ಯೂಟ್ ಸಬ್ ಬೆಡ್ ಅಂಡ್ ಅಲ್ಲೊಂದು ಪೇಂಟಿಂಗ್ ಇತ್ತು. ಅದೆಂತದ್ದು? ಅದು ಗೊತ್ತಾ? ಶನಿವಾರ ವಾಡನಾ? ಅದು ಬ್ಲ್ಯಾಕ್ ಸ್ಟೋನಾ? ಚಂದದ ರೂಮ್, ಕಂಫಿ ಬೆಡ್ ಅಂಡ್ ಟೇಬಲ್, ಅದನ್ನ ಹ್ಯಾಂಡ್ಸಮ್ ಹಸ್ಬ್ಯಾಂಡ್, ಲ್ಯಾಂಪ್, ಹೊರಗೆ ಈ ವ್ಯೂ. ಇಲ್ಲಿಂದ ಹಿಂಗೆ ಕಾಣುತ್ತೆ, ಹಿಂಗೆ ತೋರಿಸ್ತೆ ಸೈಡಿಂದ. ಚಂದ ಇತ್ತು ರೂಮ್. ಕಾಣಿ ಲೈಕ್ ಇತ್ತಲ್ಲ? ಐ ಲೈಕ್ ಇಟ್, ನೈಸ್. ಅಂದರೆ ಡೆಫಿನೆಟ್ಲಿ ವಿವಾಂತ ಹೆಂಗಿರುತ್ತೋ ಹಂಗಿತ್ತು. ನಥಿಂಗ್ ಮೋರ್, ನಥಿಂಗ್ ಲೆಸ್. ಯಾ, ಸೊ ನಾವೀಗ ಎಂತದ ಪ್ರಾಪರ್ಟಿ ತೋರಿಸಿ ಬರೋಣಕಿ? ಲೆಟ್ಸ್ ಗೋ. ಅಲ್ಲ, ಬ್ಯಾಂಕೆಟ್ ಹಾಲ್ ಎಲ್ಲ ತೋರಿಸಲ್ಲ, ಇದೆಲ್ಲ ತೋರಿಸ, ಜಿಮ್ ಅದಿದೆಲ್ಲ ಅಲ್ಲಿ ಹೋಗಿ ಬರೋ. ಬನ್ನಿ. ಮತ್ತೆ ವಡಪಾವ್ ತಿನ್ಕೊ, ವಡಪಾವ್ ಇಸ್ ಮಸ್ಟ್ ಇಲ್ಲಿಗೆ ಬಂದ್ಮೇಲೆ. ಓಕೆ, ನಂಗೆ ವಿಡಿಯೋ ಹಾಕ್ಬೇಕಿತ್ತು. ಮತ್ತೆ ಹೋಗುವ ಸ್ವಲ್ಪ 10 ನಿಮಿಷ. ಲೈಟ್ ಹೋಗ್ತದೆ. ನಿಂಗೆ ಒಂದು ಕಡೆ ನಿಲ್ಲಿಕ್ ಆಗುದಿಲ್ವಾ? ನಾನು 2 ಸರ್ತಿ ಕೆಲ ಗ್ರೌಂಡ್ ಬಂದೋದೆ. ಅವ್ರಿಗೆ ಕೇಳಿ ನಿಮ್ಗೆ ಎಂತ? ನಿನಗೆ ಒಂದ್ ಕಡೆ ನಿಲ್ಲಿಕ್ ಆಗುದಿಲ್ವಾ? ಟೆರೆಸ್ ಹೋಗಂತಿದ್ದೆ. ಟೆರೆಸ್ಗೆ ಒಂದು ಹೋಗ್ಬೇಕು. ಟೆರೆಸ್ ಸೀದಾ ಟೀ ಒತ್ತಿ ಹೋಗ್ಬೋದು. ಟೆರೆಸ್ಗೆ ಹೋಗಕ್ಕಾಗಲ್ಲ, ಎಲ್ಲ ರಿಸ್ಟ್ರಿಕ್ಟೆಡ್. ಟೀ ಒತ್ಬೋದು. ಜನರ ಹತ್ರ ಕೇಳಿದ್ ನಾನು, ಒತ್ತಿ ನಂಗೆ ಎಕ್ಸಸ್ ಕಾರ್ಡ್ ಹಾಕಿ. ನಂಗೆ ಫಸ್ಟ್ ಗೆ ನೆನಪು ಹೋಗಿ 2nd ಫ್ಲೋರ್ ಹೋದೆ, ಮತ್ತೆ ಗ್ರೌಂಡ್ ಬಂದೆ, ಮತ್ತೆ 4th ಹೋದೆ. ನಾವು 4th ಅಲ್ಲಿ ಇರತ್ತಾನೆ. ನೀವ್ ಎಲ್ಲೂ ಇಲ್ಲ, ನಾನೆಂತ ಮಾಡ್ಲಿ? ನಾ 4th ಹೋದು. 4th ಹೋದು. ಅಲ್ಲ, ವಿಡಿಯೋ ಮಾಡಿ ಅಂತ ಹೇಳಿದ್ವಿ. ನೋಡು, ಟೀ ಆಗ್ತದೆ ನೋಡು. ಈಗ ಆಯ್ತಲ್ಲ. ಟೀ ನಂಗೆಂತ ಗೊತ್ತು? 2 ಹೊತ್ತದೆ, 4 ಹೊತ್ತದೆ, ಯಾವ್ದೆಲ್ಲ ರೆಸ್ಟ್ರಿಕ್ಟೆಡ್. ಪಾಪ ಒಂದು ಹುಡುಗಿ ಹೋಯ್ತು. ಅವಳು ಇಲ್ಲ 4th ರೆಸ್ಟ್ರಿಕ್ಟೆಡ್ ಅಲ್ಲ, ನಿಂಗೆ ಆಕ್ಸೆಸ್ ಇಲ್ಲ, ಅದಕ್ಕೆ ಅದು ರೆಸ್ಟ್ರಿಕ್ಟೆಡ್ ಕೊಡಿ. ನನ್ನ ಫೋನ್ ನನಗೆ ಕೊಡಿ, ನೀವೇ ಮಾಡೋದಷ್ಟೊಳಗೆ ಉಂಟು. ನಾನು ಹೋಗದ್ ಮಾಡಿ ಅಂದ್ರೆ ನಾನು ಹೋಗ್ತಿದ್ದೀನಿ. ಹೌದು, ನಾನ್ ಮಾಡ್ಲಿಕ್ಕೆ ಹೋಗ ನೀನ್ ನಿಲ್ಸ್ಬೇಕಲ್ಲ ಅಟ್ಲೀಸ್ಟ್. ಓಪನ್ ಮಾಡಿದೆ ಎಷ್ಟು ಗೊತ್ತಾ? ಫಾಸ್ಟ್ ಬಾ, ಈಗ ಹೋಗು. ಟೆರೆಸ್ ತೋರ್ಸ, ಹೋಗು. ಅಲ್ಲ, ನೀವ್ ಒಂದ್ ಕಡೆ ನಿಲ್ತೀಯಾ? ಎಷ್ಟು ಆಚೆ ಈಚೆ ಆಚೆ ಈಚೆ. ಬ್ಲೂ ಲೈಟ್ ಬರ್ತಾನೆ. ಹೋಗ್ತಾ ಪೂಲಿಗೆ? ಅದೇ ನೋಡು, ಅದೇ ಇಟ್ಕೊಂಡು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಹಾ, ಹೀಗೆ ಇಟ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಲೈಟ್ ಇಲ್ಲ. ಇರೋ ಈಚೆಯಿಂದ ಮಾಡ್ತೇವೆ. ಹಾ, ಈಗ ಚಂದ ಬರ್ತಾನೆ. ಈಗ ಮಾತಾಡ. ಪೂಲ್ ಹೇಗುಂಟು? ಪೂಲ್ ಹೀಟೆಡ್ ಅಲ್ವಾ ಅಂತ. ಹೀಟೆಡ್ ಗೊತ್ತಿಲ್ಲ, ಕೇಳ್ಬೇಕು. ಕ್ಯಾರಮ್ ಗಿರಮ್ ಎಲ್ಲ ಇದೆ. ಬ್ಯೂಟಿಫುಲ್ ಪ್ರಾಪರ್ಟಿ. ಗೇಮ್ಸ್ ಇದೆ, ಕ್ಯಾರಮ್ ಇದೆ. ಕ್ಯಾರಮ್ ಎಲ್ಲಿದೆ? ಆಚೆ ಎಲ್ಲಿ ಇಲ್ಲ ಇದಂತ. ವೇಟ್ ನೋಡೋದು. ಎಷ್ಟಿದೆ ನಿಂದು ವೇಟ್? ತೋರ್ಸ ಜನರಿಗೆ. ಸ್ವಲ್ಪ ಜಾಸ್ತಿ ಆಗಿದೆ. ನಾನು 2 kg ಮಾಮೂಲಿಗಿಂತ. ಜಿಮ್ ತೋರ್ಸು. ಜಿಮ್ ಇಲ್ಲ. ಪೂಲ್ ಹತ್ರ ಬಂತಲ್ಲ, ಅಲ್ಲೇ ಪಕ್ಕದಲ್ಲಿ ಜಿಮ್ ಇತ್ತು. ಆ್ಯಂಡ್ ಹೊರಗೆ ಬಂದರೆ ಟಿ ಮತ್ತು ಕ್ಯಾರಮ್ ಇದೆಲ್ಲ ಗೇಮ್ ಇತ್ತು. ಅಲ್ಲೇ ಸ್ವಲ್ಪ ಮುಂದೋದ್ರೆ ಬ್ಯಾಂಕೆಟ್ ಹಾಲ್ಸ್ ಇತ್ತು. ಮಹಾರಾಷ್ಟ್ರದಲ್ಲಿ ಟ್ರೆಕ್ ಫುಲ್ ಫೇಮಸ್. ಆ್ಯಂಡ್ ಪುಣೆ ಬಂದದ್ದು ಮೇನ್ ರೀಸನ್ನೇ ಅದೇ. ಆ್ಯಂಡ್ ನಾವು ಎಲ್ಲಿಗೆ ಹೊತ್ತಂತ ಇನ್ನು ಯೂಟ್ಯೂಬಲ್ಲಿ ಹಾಕಲಿಲ್ಲ, ಕಾಣ್ತಾ ಇರಿ. ಇದೆಂತ ಗೊತ್ತಿಲ್ಲಪ್ಪ. ವಾಟ್ ಇಸ್ ದಟ್? ಶುಡ್ ಐ ಡೂ ಸಮಥಿಂಗ್? ಓಕೆ, ಬ್ಯಾಂಕೆಟ್ ಹಾಲ್. ಒಂದಾಗ ಇದಿಲ್ಲ ಅಂತದಾರು ಇತ್ಕೊಂಡು ಕ್ಯಾಫೆಟೇರಿಯಾ ಟೈಪ್ಸ್ ಎಂತಾರು ತಿಂಡಿ ಎಲ್ಲ ತಿನ್ಬೇಕು. ಅವ್ರ ಬ್ಯಾಂಕೆಟ್ ಹಾಲಲ್ಲಿ ಪ್ರೋಗ್ರಾಮ್ ಆದ್ರೆ ಇಲ್ಲಿ ಬಂದು ಮಾಡೋಕೆ ಅನ್ಸುತ್ತೆ. ಸಿ so now if it is city, that's okay.
ಅಲ್ಲಿಂದ ಮೆಟ್ಲು ಇಳ್ಕೊಂಬಂದ ಇಳ್ಕಣಿ. ಇಲ್ಲಿ ನನ್ನ ಪೂಲ್ ಇತ್ತಂತ ಅನ್ಕೊಂಡೆಪ್ಪ, ಇಲ್ಲಂತದ್ದು ರೆಸ್ಟೋರೆಂಟ್ ಥರ ಇತ್ತು. ನನಗೆ ಸಿಟಿ ಇಷ್ಟ ಆಯ್ತು, ಒಳ್ಳೆ ಕಣಿ, ಫುಲ್ ಸ್ಪೇಸ್. ಇದು ಅದ್ರದ್ದೇ ಬ್ಯಾಂಕೆಟ್ ಹಾಲ್ ಇದೆ. ಐ ಥಾಟ್ ಇದು ಪೂಲ್ ಅನ್ಕೊಂಡು, ಪೂಲ್ ಅಲ್ಲ, ಚಂದ ಸಿಟಿ ಒಳ್ಳೆ ತೋರುತ್ತೆ. ಬಟ್ ಇಲ್ಲಿ ಕೂತ್ಕೊಂಡ್ರೆ ಅದು ಬ್ಯಾಂಕೆಟ್ ಹಾಲ್ ಇದಕ್ಕೆ, ಅದು ಒಂದಾಗ್ದು. ನಾನಿಲ್ಲಿ ಪೂಲ್ ಇತ್ತಂತ ಅನ್ಕೊಂಡು ನಿಮ್ಮನ್ನು ಕರೆದದ್ದು. ವಡಾ ಪಾವ್ ತರಿಸ್ತು, ಮತ್ತೆ ಮಿಸಲ್ ಪಾವ್. ಮಿಸಲ್ ಪಾವ್ ಅಲ್ಲಿ ಎಂತ ಇರುತ್ತೆ ಅಂದ್ರೆ ಇವೆಲ್ಲ ಇರುತ್ತೆ, ಇಂಥದ್ದು ಬ್ರೆಡ್ ಮತ್ತೆ ಇಲ್ಲಿದು ಫೇಮಸ್ ಡಿಶ್ ಬಾಯಲ್ಲಿ ಇರ್ಬತ್ತಿತ್ತು. ಬ್ರೆಡ್ ಜೊತೆಗೆ ಅದು ಮಸಾಲ ಪ್ರಾಪರ್ ವಡಪಾವ್. ಇದು ನೀವ್ ಇದನ್ನ ತಿನ್ನಿ, ನಾನು ವಡಪಾವ್ ಅವರು ತಿಂತೀನಿ. ಮಿಸಲ್ ಪಾವ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ನಂಗೆ ವಡಪಾವ್ ಇಷ್ಟ, ಆದ್ರೆ ಅದು ತಿನ್ನುವ ಬೇಡ, ಅವನಿಗೆ ಹೇಳು ರಿಟರ್ನ್ ಬೇಡ. ಮಿಸಲ್ ಪಾವ್ ಯಾಕೆ ತರ್ಸದ್ ಮತ್ತೆ? ತಿಂತೆ ನಾನು, ನಂಗೆ ಇಷ್ಟ ಇಲ್ಲ. ಎರಡು ಕೋತಿ ನಂಗೆ ಬಾಯಿ ನೀರು ಬರ್ತೈತ ತಿಂಬ. ಮತ್ತೆ ನಂಗೆ ಇದು ಬೇಕು, ಮೆಣಸು ಬೇಕು. ಮಧ್ಯದಲ್ಲಿ ಮೆಣಸು ಹಾಕೋಣ ತಿಂಬ. ಆಲ್ರೆಡಿ ಖಾರ ಇದೆ, ಮೆಣಸು ಬೇಡ ಅಂತ ಸೈಡ್ ಹಾಕೋ. ಸೂಪರ್. ಇದ್ರಲ್ಲಿ ಅಂತೆಲ್ಲ ನಮ್ಮಲ್ಲಿ ಸಿಕ್ಕೋ ವಡಪಾವು ಟ್ರೈನ್ ಅಂಗಲ್ ಚಂದ ಸಿಕ್ಕತ್ತೆ. ಟ್ರೈನಲ್ಲಿ ಒಳ್ಳೆ ಸಿಗುತ್ತೆ ಗೊತ್ತಾ, ಅದು ಮುಂಬೈ ಆಚೆ ಬರುತ್ತಲ್ಲ, ಒಳ್ಳೆ ಸಿಗುತ್ತೆ. ಬಟ್ ನಮ್ದು ಕ್ಯಾಫೆಟೇರಿಯಾದಂಗ ಹಂಗೆ ಹೊರಗೆ ಎಲ್ಲಿ ಹೋದ್ರು ಇಲ್ಲೆಲ್ಲ ಒಂಥರ ಎಂತೆಲ್ಲ ಹಾಕುದಪ್ಪ, ಸ್ವೀಟ್ ಹಾಕುದಪ್ಪ, ಚಟ್ನಿ ಅದೆಲ್ಲ ಸಪ್ರೇಟ್ ಕೊಟ್ಟಿರೋ. ಇದು ಸಪ್ರೇಟ್ ಇದಕ್ಕ ಬೇಕಾದ್ರೆ ಹಾಕೊಂಡ್ಲಕ್. ಬಟ್ ಇದಿದ್ರೆ ಅಡ್ಡಿಲ್ಲ ನಂಗೆ, ಈ ಚಟ್ನಿ ಇದ್ರೆ ಅಡ್ಡಿಲ್ಲ, ಈ ಚಟ್ನಿ ಇದ್ರೆ ಅಡ್ಡಿಲ್ಲ. ಈ ಗ್ರೀನ್ ಚಟ್ನಿ ಮತ್ತೆ ಕೆಂಪೆಲ್ಲ ಹಾಕಿ ಗಲೀಜ್ ಮಾಡಿ ಕೊಡ್ತಾರೆ. ಬಟ್ ಇದು ಅಥೆಂಟಿಕ್, ಲೈಕ್ ಇಟ್. ಎಲ್ಲ ಪ್ರೋಟೀನ್. ಇದಕ್ಕೆ ಕರಿಗೆ ಮಿಕ್ಸ್ಚರ್ ಹಾಕಿ ಮಿಕ್ಸ್ ಮಾಡುದು ಅಮ್ರ. ಅದ ಹಂಗೆ ಇಡ್ಬೇಕಿತ್ತು. ಅಂತ ಕೊಡೋಣ, ಇಡುವಣ, ಕೊಡಿ. ಎಂತಕ್ಕೆ ಇಡುವ ನೀವೆಂತ ಅವರು ಒಂದ್ ಪೋರ್ಷನ್ ಅಲ್ಲಿ 3 ಬತ್ತಮ್ರ. ನಾವ್ 2 ಅನ್ನೋದವ್ರು 2 ಪೋರ್ಷನ್ ಕೊಟ್ರ. ನಾವ್ ಬೇಡ, ನಂಗೆ ಬೇಡ. ನಿಂಬೆನ್ ಹಾಕಿದ್ರಿ ಈಗ ಈರುಳ್ಳಿ. ಈಗ ತೋರಿಸಿ ಕೊಡ್ತಾರೆ ತಿಂಬುದು ಹೆಂಗಂತ. ಬಾಯಿಗೆ ಹಾಕೋದು. ತಕೊಂಡು ಬಾಯಿಗೆ ಹಿಕ್ಕಪ್ಸ್ ಬರ್ತದೆ ನಿಮ್ಗೆ. ಅಲ್ಟಿಮೇಟ್ ಇದೆಯಾ? ಸೊ ಇದನ್ನೀಗ ಅವ್ರು ಬಂದ್ರೆ ಅವ್ರಿಗೆ ಬೇಡ ಅಂತ ತಕೊಂಡು ಹಾಕೋದು ಬೇಡ ಅನ್ಕೊಂಡು ಇಲ್ಲ ಇಟ್ಟಿಕ. ಇವ್ರಿಗೆ ಹೇಳಿ, ಇವರಿಗೆ ಆಸೆ ಆಯ್ತು. ಇವತ್ತಿಡೀ ಬ್ರೆಡ್ ಅಲ್ಲೇ ಜೀವನ ಆಗ್ತದೆ. ಫಸ್ಟಿಗೆ ಕಟ್ ಮಾಡಿ ಬಾಯಲ್ಲಿ ಹಾಕುದಾ? ತರಿ ಒಟ್ಟಿಗೆ ತಗೋ ಬೇಗ. ಅಲ್ಲ ಸೂಪರ್. ಲಾಸ್ಟ್ ಟೈಮ್ ಒಂದ್ಸಲ ತಿನ್ನೋದು ನಾವು, ನಾನ್ ತಿಂದ ಚಂದ ಇರ್ಲಿಲ್ಲ, ಒಳ್ಳೆ ಇರಲಿಲ್ಲ. ಈ ಸಲ ರಿಯಲಿ ಗುಡ್. ಬೆಸ್ಟ್. ನಾನು ಎಷ್ಟೋ ದಿನ ನಂತರ ಈ ತರ ಟೇಸ್ಟ್ ಮಾಡೋದು. ಸೂಪರ್. ಐ ಲವ್ಡ್ ಇಟ್. ನಾನು ಫಿನಿಶ್ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ.